ಪಾಳಯಕ್ಕೆ ಹಾವೇರಿ ಸಿಕ್ಕಾಪಟ್ಟೆ ಕಗ್ಗಂಟಾಗಿದೆ. ಬೆಂಗಳೂರು ಉತ್ತರ ಎರಡೂ ಕ್ಷೇತ್ರಗಳಲ್ಲಿ ಸಿಕ್ಕಾಪಟ್ಟೆ ಅಸಮಾಧಾನ ಕಂಡು ಬರ್ತಾ ಇದೆ. ಅಸಮಾಧಾನವನ್ನು ತಣಿಸೋದಕ್ಕೆ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಇದೆ ಅನ್ನುವಂಥದ್ದು ಟಿಕೆಟ್ ಘೋಷಣೆ ಬೆನ್ನಲ್ಲೇ ಒಳ ಬೇಗುದಿ ಸಿಕ್ಕಾಪಟ್ಟೆ ಭುಗಿಲೆದ್ದಿದೆ. ಬಂಡಾಯವನ್ನು ತಣಿಸೋದಕ್ಕೆ ಸಾಧ್ಯವಿಲ್ಲ ಅಂತ BS ಯಡಿಯೂರಪ್ಪ ಹೇಳಿದ್ದಾರೆ. ಅವರ ವಿರುದ್ಧ KS ಈಶ್ವರಪ್ಪ ಸಿಡಿದು ಹೇಳ್ತಾ ಇದ್ದಾರೆ. ಸಹಜವಾಗಿ ಈ ತರ ಬಂಡಾಯ ಆಗುತ್ತೆ, ಆದ್ರೆ ಅದನ್ನ ಹೇಗೆ ಶಮನ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ಮುಖ್ಯವಾಗಿ ಅಲ್ಲೂ ಕೂಡ ಬಂಡೆದಿದ್ದಾರೆ. ಜೊತೆಗೆ ಗೋ ಬ್ಯಾಕ್ ಶೋಭಾ ಅನ್ನುವಂಥದ್ದು ಎರಡೂ ಕ್ಷೇತ್ರಗಳ ರಿಪೋರ್ಟ್ ಅನ್ನ ಆಲ್ರೆಡಿ ಬಿಜೆಪಿ ಹೈಕಮಾಂಡ್ ಪಡ್ಕೊಂಡಿದೆ ಅಂತ. ಎಸ್ ಜೆಪಿ ಅವರು ಎಲ್ಲಿ ಒಂದು ಕಡೆ ಶಿವಮೊಗ್ಗ, ಬೆಂಗಳೂರು ಉತ್ತರ, ಹಾವೇರಿ. ಬೆಂಗಳೂರು ಉತ್ತರ, ಹಾವೇರಿ ಈಶ್ವರಪ್ಪನವ್ರದ್ದೇ ಎರಡು ಕಡೆ. ಹಾವೇರಿ ಈಗ ಈಶ್ವರಪ್ಪನವರು ಒಂದು ಇದೇ ಹೇಳಿದ್ರು, ಏನು ಅಂತಂದ್ರೆ ನಾನು ಬಂಡಾಯ ನಿಲ್ತೇನೆ, ಅದ್ರ ಬಗ್ಗೆ ಮಾತುಕತೆಗಳಾಗ್ತಾ ಇದೆ. ಈ ಹಿಂದೆ ಅವರು ಶಿವಮೊಗ್ಗ ನಗರದಿಂದ 2013ರಲ್ಲಿ ನಿಂತಾಗ ಕಾಂಗ್ರೆಸ್ಸಿಂದ ಪ್ರಸನ್ನ ಕುಮಾರ್ ನಿಂತಿರ್ತಾರೆ, KJPಯಿಂದ ರುದ್ರೇಗೌಡರು ನಿಂತಿರ್ತಾರೆ, ಆಮೇಲೆ BJPಯಿಂದ ಇವರು ನಿಂತಿರ್ತಾರೆ. ವೋಟ್ ಹೊಡೆದು ಕೇವಲ 248 ಮತಗಳ ಅಂತರದಿಂದ ಕಾಂಗ್ರೆಸ್ನ ಪ್ರಸನ್ನ ಕುಮಾರ್ ರುದ್ರೇಗೌಡರನ್ನ ಸೋಲಿಸಿ ಗೆಲ್ತಾರೆ. ರುದ್ರೇಗೌಡರು ಸೆಕೆಂಡ್ ಪ್ಲೇಸ್ಗೆ ಬರ್ತಾರೆ. ಆಮೇಲೆ ಯಾರು ಈಶ್ವರಪ್ಪನವರು ಥರ್ಡ್ ಪ್ಲೇಸ್ಗೆ ಬರ್ತಾರೆ. ಆ ಭಯ ಈಗಲೂ ಇರೋದ್ರಿಂದಲೇ ಬಹುಶಃ ಈಶ್ವರಪ್ಪನವ್ರನ್ನ ಸಮಾಧಾನ ಮಾಡಬೇಕಾಗಿರೋ ಅನಿವಾರ್ಯತೆ ಬಿಜೆಪಿಗಿದೆ ಅಂತ. ಆದ್ರೆ ಈಗ ಈಶ್ವರಪ್ಪನವರು ತೀರಾ ರೆಬೆಲ್ ಆಗಿ ಹೋಗುವಂತ ವ್ಯಕ್ತಿತ್ವ ಅಲ್ಲ. ಅವ್ರಿಗೆ ಏನಂತಂದ್ರೆ ನಾನು ನೆನ್ನೆ ಕೂಡ ಹೇಳ್ತಾ ಇದ್ದೆ, ಯಡಿಯೂರಪ್ಪನವರು ಬಂದು ಒಂದು ಸಮಾಧಾನ ಮಾಡಬೇಕು. ಆಮೇಲೆ ಯಡಿಯೂರಪ್ಪನವರು ಒಂದು ಗ್ಯಾರಂಟಿ ವಿಶ್ವಾಸ ಕೊಡಬೇಕು. ಯಡಿಯೂರಪ್ಪನವ್ರದ್ದು 2 ಗ್ಯಾರಂಟಿಗಳಿರುತ್ತೆ. ಒಂದು ಅವ್ರು ಮಾತು ಕೊಟ್ಟರೆ ನಡೆಸ್ಕೊಡ್ತಾರೆ, ಇನ್ನೊಂದು ಒಂದು ಪಾಸಿಂಗ್ ಕಮೆಂಟ್ ತಾರೆ, ಆಯ್ತು ಮಾಡೋಣ ಅವಾಗೆ ಬಂದ್ಬಿಟ್ಟು ಅಂತ. ನೀವು ಹಾವೇರಿ ಕೊಟ್ಟಿದ್ದೀರಿ ಹೇಳಿದಿರಿ ನನಗೆ ಅಂತ. ಹಾವೇರಿಯಲ್ಲಿ ಯಾವ ರೀತಿ ಫೋರ್ಸ್ ಆಯಿತು ಅಂದರೆ ನನಗೆ BC ಪಾಟೀಲ್ ಅವರ ಸ್ಟೇಟ್ಮೆಂಟ್ ಇನ್ನೂ ಸಿಗ್ತಾ ಇಲ್ಲ. ಹಾವೇರಿಯಲ್ಲಿ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ BC ಪಾಟೀಲ್ಗೆ ಫಸ್ಟ್ ಟಿಕೆಟ್ ಅಂತ ಆಯಿತು. ಹೌದು, BC ಪಾಟೀಲ್ ಕೊಟ್ಟರೆ ಕಿರಿಕಿರಿ ಆಗುತ್ತೆ ಅಂತ ಅಂದ್ಬಿಟ್ಟು ಕೊನೆಗೆ ಬಸವರಾಜ ಬೊಮ್ಮಾಯಿ ಅವರಿಗೆ ಕೊಟ್ಟರು. ಬಸವರಾಜ ಬೊಮ್ಮಾಯಿಗೆ ಏನಪ್ಪ ಅಂತಂದರೆ, ಇನ್ನು ಜಗದೀಶ್ ಶೆಟ್ಟರ್ ಯಾಕೆ ಬಂದಿಲ್ಲಿ ಠಿಕಾಣಿ ಹುಡ್ತಾರೆ, ನಾನು ಯಾಕೆ ಶಿಗ್ಗಾಂವ್ ಇದ್ದು ಬಿಟ್ಟು ಕೊಡಲಿ ಅಂತ. ನಿಮಗೆ ವೆರಿ ಇಂಟ್ರೆಸ್ಟಿಂಗ್ ಒಂದು ಫ್ಯಾಕ್ಟರ್ ಇದೆ ಅಲ್ಲಿ. ನಾನು ಕೇಳ್ತಾ ಇದ್ದೆ, ಈ ಬಸವರಾಜ ಬೊಮ್ಮಾಯಿಗೆ ಜಗದೀಶ್ ಶೆಟ್ಟರ್ ಬರೋದು ಒಂದು ಲೆಕ್ಕದಲ್ಲಿ ಇಷ್ಟ ಇಲ್ಲ. 1994ರಲ್ಲಿ ಅವರಿಬ್ಬರು ಫಸ್ಟ್ ಟೈಮ್ ಎಲೆಕ್ಷನ್ ಫೇಸ್ ಮಾಡ್ತಾರೆ. ಆಗ ಬಸವರಾಜ ಬೊಮ್ಮಾಯಿಗೆ ಸ್ವಲ್ಪ ಸೀನಿಯರ್ ಬೊಮ್ಮಾಯಿ ಮಗ ಅಂತಿರತ್ತೆ. ಇವರು ಏನೂ ಅಲ್ಲ, ಜಗದೀಶ್ ಶೆಟ್ಟರ್ ಗೆದ್ದು ಬಿಡ್ತಾರೆ. ಅವತ್ತು ಒಂದು ಪರ್ಸನಲ್ ಇದೆಯಲ್ಲ ಈಗಲೂ ಮುಂದುವರೆದಂಗೆ ಕಾಣ್ತಾ ಇದೆ. ಹಾವೇರಿ ಕಾಂತೇಶ್ಗೆ ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ 2ನೇ ಅತಿ ದೊಡ್ಡ ಸಮುದಾಯ ಅಲ್ಲಿ ಕುರುಬ ಸಮುದಾಯ, ಶಿವಮೊಗ್ಗಕ್ಕಿಂತ ಜಾಸ್ತಿ. ಶಿವಮೊಗ್ಗದಲ್ಲಿ ಅಷ್ಟು ದೊಡ್ಡ ಕುರುಬ ಸಮುದಾಯ ಪ್ರಾಬಲ್ಯ ಇಲ್ಲ. ಈಗ BC ಪಾಟೀಲ್ ಏನು ಮಾಡ್ತಾರೆ ಗೊತ್ತಿಲ್ಲ. ಬಸವರಾಜ ಬೊಮ್ಮಾಯಿ ಶಿಗ್ಗಾಂವಿ MLA, ಮತ್ತೊಂದು ಅವಕಾಶ ಸಿಕ್ಕಿದೆ. ಆಮೇಲೆ ಜಗದೀಶ್ ಶೆಟ್ಟರ್ಗೆ ಬೆಳಗಾವಿ ಆದರೂ ಕೊಡೋಕೆ ರೆಡಿ ಇದ್ದಾರೆ. ಇನ್ನೊಂದು ಸೂಕ್ಷ್ಮ ಭಾಳ ದಿನದಿಂದ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಅದು ಬಸವರಾಜ ಬೊಮ್ಮಾಯಿ ಅವರು ಇರಲಿ ಅಥವಾ ಬೇರೆ ಯಾವುದೇ ದೊಡ್ಡ ಲೀಡರ್ಗಳಿರಲಿ, ಬೇಸಿಕ್ ವಿಚಾರ, ಇವರು MLA ಆಗಿರ್ತಾರೆ, ಮತ್ತೆ ಲೋಕಸಭೆಗೆ ನಿಲ್ತಾರೆ. ಆ MLA ಎಲೆಕ್ಷನ್ಗೆ ಖರ್ಚಾದ ದುಡ್ಡು ಜನರ ದುಡ್ಡು, ಮತ್ತೆ ಅಲ್ಲಿ ಎಲೆಕ್ಷನ್ ನಡಿಬೇಕು, ಮತ್ತೆ ಅದಕ್ಕೆ ಜನರ ದುಡ್ಡಲ್ಲಿ ಜಾತ್ರೆ ಮಾಡ್ತಾರಲ್ವಾ ಇವರು. ಅದನ್ನೇ ಈಶ್ವರಪ್ಪ ಕೇಳ್ತಿರೋದು. ಆಲ್ರೆಡಿ MLA ಇದ್ದಾರೆ ಅಲ್ವಾ, ನೀವು ಸುಮ್ಮನೆ ನಾಳೆ ಗೆದ್ರೆ ಬಿಟ್ಟು ಹೋಗ್ತಾರೆ, ಮತ್ತೆ ಚುನಾವಣೆ ಆಗುತ್ತೆ. ಯಾಕೆ? ನನ್ನ ಮಗನಿಗೆ ಏನೂ ಇಲ್ಲ, ಒಂದು ಕಡೆ ಕೊಡ್ರಪ್ಪ ಅಂತ ಅಂದ್ಬಿಟ್ಟು. ಜಗದೀಶ್ ಶೆಟ್ಟರ್ಗೆ ಬೆಳಗಾವಿ ಆದರೂ ಚಾನ್ಸ್ ಇದೆ, ಇವರು ಆಲ್ರೆಡಿ ಇದ್ದಾರೆ ಅಂತ. ಸೊ ಕಾಂತೇಶ್ ಬಗ್ಗೆ ಏನು ಮಾಡ್ತಾರೆ ಗೊತ್ತಿಲ್ಲ. ಒಂದು ಬೆಂಗಳೂರು ಉತ್ತರದಲ್ಲಿ ಏನಪ್ಪಾ ಅಂದ್ರೆ ಇನ್ನೊಂದು ಚಾನ್ಸ್ ಇದೆ. ಬಸವರಾಜ ಬೊಮ್ಮಾಯಿ ಅವರು ರಿಸೈನ್ ಮಾಡಿದ್ರೆ ಲೋಕಸಭೆಗೆ ಹೋದ್ರೆ ಅಲ್ಲಿ ವಿಧಾನಸಭೆ ಎಲೆಕ್ಷನ್ ಆಗುತ್ತೆ. ಮೋಸ್ಟ್ಲಿ ಆ ಎಲೆಕ್ಷನ್ ಅಲ್ಲಿ ಏನಾದ್ರು ಕಾಂಪನ್ಸೇಟ್ ಮಾಡಿ ಒಂದು ವೇಳೆ ಈಗ ಬಸವರಾಜ ಬೊಮ್ಮಾಯಿ ಅವರು ಕೂಡ ಹೋಗಿರೋದು ಯಾಕೆ ಅಂತಂದ್ರೆ, ಸೋತ್ರು ಏನಾಗ್ಲಿಕ್ಕಿಲ್ಲ, ಶಿಗ್ಗಾಂವ್ ಇದ್ದೇ ಇರುತ್ತೆ. ನೋಡೋಣ, ರಾಜೀನಾಮೆ ಕೊಟ್ಟು ನಿಲ್ಲೋ ಕೇಳಿ, ಯಾರಿಗೂ ಧೈರ್ಯ ಇಲ್ಲ ರಾಜೀನಾಮೆ ಕೊಟ್ಟು ನಿಲ್ಲೋದಕ್ಕೆ. ಇನ್ನು ಬೆಂಗಳೂರು ಉತ್ತರ ವೀಕ್ಷಕರೇ, ಬೆಂಗಳೂರು ಉತ್ತರಕ್ಕೂ ಈ ಉಡುಪಿ ಚಿಕ್ಕಮಗಳೂರಿಗೆ ಏನು ಸಂಬಂಧನೋ ಗೊತ್ತಿಲ್ಲ. DV ಚಂದ್ರೇಗೌಡರು ಚಿಕ್ಕಮಗಳೂರಿನವರು ಅಲ್ಲಿ ನಿಲ್ತಾರೆ. ಆ ನಂತರ ಸದಾನಂದ ಗೌಡರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಅವರು ನಂತರ ಅಲ್ಲಿಂದ ಬಿಟ್ಟು ಇಲ್ಲಿಗೆ ಬರ್ತಾರೆ. ಈಗ ಶೋಭಾ ಕರಂದ್ಲಾಜೆ ಅವರು ಉಡುಪಿ ಚಿಕ್ಕಮಗಳೂರು ನಂತರ ಅಲ್ಲಿಗೆ ಬರ್ತಾ ಇದ್ದಾರೆ. ಇಲ್ಲಿ ಯಶವಂತಪುರದಲ್ಲಿ ಈ ಹಿಂದೆ ಒಮ್ಮೆ ಗೆದ್ದಿದ್ರು ಯಾರು, ಶೋಭಾ ಕರಂದ್ಲಾಜೆ. ಆ ಸಂದರ್ಭದಲ್ಲಿ ಪವರ್ ಮಿನಿಸ್ಟರ್ ಆಗಿದ್ದರು. ಆ ಸಂದರ್ಭದಲ್ಲಿ ಮೈಸೂರು ಉಸ್ತುವಾರಿ ಆಗಿದ್ದರು. ಮೈಸೂರು ಉಸ್ತುವಾರಿ ಸಂದರ್ಭದಲ್ಲಿ ದಸರಾವನ್ನು ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಮತ್ತು ಕ್ಷೇತ್ರವನ್ನು ಕೂಡ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು. ಬಟ್ ಉಡುಪಿ ಚಿಕ್ಕಮಗಳೂರು ಬಂದಾಗ ಅವ್ರಿಗೆ ಏನಾಯಿತೋ ಗೊತ್ತಿಲ್ಲ, ಆ ಭಾಗದಲ್ಲಿ ತುಂಬ ತೀರಾ ಅವರಿಗೆ ವಿರೋಧ ವ್ಯಕ್ತವಾಯಿತು. ಆ್ಯಂಡ್ ರಾಜಾಜಿನಗರದಲ್ಲೂ ಕೂಡ 2013ರಲ್ಲಿ ಸ್ಪರ್ಧೆ ಮಾಡಿದರು. ಅಲ್ಲೂ ನನಗೆ ಎಗೇನ್ ಅದೇ ಅಬ್ಜೆಕ್ಷನ್ ಏನಂತಂದರೆ, ನೀವು BJಪಿಯವ್ರಿಗೆ ಅವರು ಒಬ್ಬರು ಹೆಣ್ಮಕ್ಳು ಇರೋದು, ಒಬ್ಬರೇ ಹೆಣ್ಮಕ್ಳು. ಅವರನ್ನೂ ನೀವು ಹೀಗೆ ನಡೆಸ್ಕೋತೀರಿ. ಅವ್ರು ಸರಿ ಮಾಡಿದಾರೋ, ಕೆಲಸ ಮಾಡಿದಾರೋ, ಮಾಡಿಲ್ವೋ, ಅದು ನಿಮಗೆ ಬಿಟ್ಟಿದ್ದು.
ಬಟ್ ಇರೋ ಒಬ್ಬರೇ ಹೆಣ್ಮಗಳು ಸಿಗೋದಾ ನಿಮ್ಗೆ ಟಿಕೆಟ್ ಕೊಡಕ್ಕೆ? ಕೊಟ್ಟಿರೋ ಒಬ್ರಿಗೂ ಇನ್ನೊಂದು ಇವರು ಕೊಟ್ಟಿದ್ದಾರೆ, ಸಿದ್ದೇಶ್ವರ ಅವರ ಪತ್ನಿಗೆ ಒಂದು ಕೊಟ್ಟಿದ್ದಾರೆ. ವೆರಿ ಫಸ್ಟ್ ಟೈಮ್ ಈ ಸಲ ಕೊಟ್ಟಿರೋದು ಅವ್ರ ಪತ್ನಿ ಅಂತ. ನನಗೆ ಒಂದು ಆಮೇಲೆ ಮಂಗಳ ಅಂಗಡಿ ಕೊಡ್ಲಿಲ್ಲ. ಆಮೇಲೆ ನನಗೆ ಈಗಲೂ ಬಹಳ ಕುತೂಹಲ ಮೂಡಿಸಿರುವಂಥದ್ದು ಅನಂತಕುಮಾರ್ ಹೆಂಡತಿ ಏನು ತಪ್ಪು ಮಾಡಿದ್ದಾರೆ ಅಂತ. ತೇಜಸ್ವಿ ಏನು ತಪ್ಪು ಮಾಡಿದ್ದಾರೆ? ನೀವು ಯಾರಿಗೆಲ್ಲ ಟಿಕೆಟ್ ತಪ್ಪಿಸ್ತೀರಿ, ಅವ್ರಿಗೆ ಏನು ತಪ್ಪು ಮಾಡಿದ್ದಾರೆ? ಸಮ್ಟೈಮ್ಸ್ ನನಗನ್ಸುತ್ತೆ ಕಾಂಗ್ರೆಸ್ ಕರೆದ್ಬಿಟ್ಟು ಟಿಕೆಟ್ ಕೊಟ್ಬಿಡ್ಬೇಕು ಅವ್ರನ್ನ. ಬಹುಶಃ JP ಶೆಟ್ಟಿ ಅವರು ಮತ್ತು ನಾನು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಸ್ವಂತ ಅಭಿಪ್ರಾಯಗಳಲ್ಲ. ಫೀಲ್ಡ್ಗೆ ಹೋದಾಗ ಜನ ಏನು ಹೇಳ್ತಾರಲ್ಲ ಅದು ನಮ್ಮ ಕಿವಿಗೇನು ಬೀಳುತ್ತಲ್ಲ, ನಾವು ಅದನ್ನ. ಆದರೆ ಒಂದು ಖುಷಿ ವಿಚಾರ ಇದೆ ಎಲ್ಲ ಹೆಣ್ಮಕ್ಳಿಗೂ ಕೂಡ. 2028 ಚುನಾವಣೆ ಇದೆಯಲ್ಲ, 29-28 ಚುನಾವಣೆ ಬರುತ್ತಲ್ಲ, ವಿಧಾನಸೌಧಕ್ಕೆ ನೀವು 75 ಹೆಣ್ಮಕ್ಳು ಬೇಕಾಗತ್ತೆ. 75 ಅಂದರೆ 225 ಹೆಣ್ಮಕ್ಳನ್ನ ಕಣಕ್ಕಿಳಿಸಬೇಕಾಗತ್ತೆ. BJP, ಕಾಂಗ್ರೆಸ್, JDS ಎಲ್ಲ ರೆಡಿಯಾಗಿ. ಆಮೇಲೆ ಲೋಕಸಭಾ ಚುನಾವಣೆಯಲ್ಲಿ 9 ಹೆಣ್ಮಕ್ಳು ಬೇಕಾಗತ್ತೆ. ಹೆಣ್ಮಕ್ಳೇ ಸ್ಟ್ರಾಂಗು ಗುರು 2028ರಲ್ಲಿ. ಬನ್ನಿ, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ಸುರೇಶ. ಸುರೇಶ್, 3 ಕ್ಷೇತ್ರನ ಬೇರೆ ಕ್ಷೇತ್ರಗಳು ಕೂಡ ಇದೆಯಾ? ಎಲ್ಲ ಸಮಸ್ಯೆಗಳು ಪರಿಹಾರ ಆಗಬಹುದಾ? ಪರಿಹಾರ ಮಾಡೋರು ಯಾರು? ಮಾತುಕತೆ ಯಾರು ಮಾಡಬೇಕು? ಯಾರು ಬಂದು ಮಾತುಕತೆ ಮಾಡಿದರೆ ಪರಿಹಾರ ಶಮನವಾಗಬಹುದು? ನನಗೆ ಗೊತ್ತಿರೋ ಪ್ರಕಾರ ಯಡಿಯೂರಪ್ಪನವರೇ ಮಾಡಬೇಕು. ಯಡಿಯೂರಪ್ಪನವರು ಮತ್ತೊಂದೊಂದು ಸಣ್ಣ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದಾರೆ ಈ ನಡುವೆ. ಏನು ಅಪ್ಡೇಟ್ಸ್? ಜಯಪ್ರಕಾಶ್, ಟಿಕೆಟ್ ಘೋಷಣೆಯ ನಂತರ ರಾಜ್ಯ ಬಿಜೆಪಿಯ ನಾಯಕರಿಗೆ ಕಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಬಂಡಾಯದ ಪ್ರಶ್ನೆ ಅಲ್ಲ, ಇವ್ರಿಗೆ ಕಾಡ್ತಾ ಇರ್ತಕ್ಕಂಥ ಆಂತರಿಕ ಒಳಬೇಗೋದಿ ಮತ್ತು ಒಳ ಏಟಿನ ಒಂದು ಆತಂಕ ಇವರಿಗೆ ಕಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಬಂಡಾಯಕ್ಕಿಂತನೂ ಹೆಚ್ಚಿನ ಡೇಂಜರ್ ಆಗಿರ್ತಕ್ಕಂಥದ್ದು ಆಂತರಿಕ ಬೇಗೋದಿ, ಒಳಬೇಗೋದಿ ಇರ್ತಕ್ಕಂಥದ್ದು ಮತ್ತು ಈ ಒಳ ಏಟು ಇದೆಯಲ್ಲ, ಇದು ತುಂಬ ಡೇಂಜರು. ಸೊ ಹೀಗಾಗಿನೇ ಇವರಿಗೆ ಸದ್ಯ ಅದರಲ್ಲಿ ಪ್ರಮುಖವಾಗಿ ಈಗ ಈಶ್ವರಪ್ಪ ಅವ್ರನ್ನವರು ಅಂತೂ ಸಿಡಿದಿರೋದ್ರಿಂದ ಅವರ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಎಲ್ಲ ಪ್ರಯತ್ನಗಳು ಕೂಡ ವಿಫಲ ಆಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿನೇ ಖುದ್ದು ಯಡಿಯೂರಪ್ಪನವರೇ ಹೈಕಮಾಂಡ್ನ ಕೆಲ ನಾಯಕರ ಜೊತೆ ಮಾತನಾಡಿ ಈಶ್ವರಪ್ಪರವನ್ನ ಏನಾದರೂ ಮಾಡಿ ಮನವೊಲಿಕೆ ಮಾಡುವಂತಹ ಜವಾಬ್ದಾರಿಯನ್ನು ನೀವು ವಹಿಸ್ಕೊಳ್ಬೇಕು ಅಂತಕ್ಕಂತಹ ಒಂದು ದೂರವಾಣಿ ಮೂಲಕ ಕರೆಯನ್ನು ಮಾಡಿ ಮನವಿಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಇಲ್ಲಿ ಈಶ್ವರಪ್ಪನವರಿಂದ ಕೇವಲ ಒಂದು ಕ್ಷೇತ್ರದ ಮೇಲೆ ಮಾತ್ರ ಪರಿಣಾಮ ಬೀರ್ತಾ ಇಲ್ಲ ಜಯಪ್ರಕಾಶ್, ಇಲ್ಲಿ 2 ಕ್ಷೇತ್ರಗಳಲ್ಲೂ ಕೂಡ ಪರಿಣಾಮ ಬೀರ್ತಕ್ಕಂಥ. ಒಂದು ಕಡೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಲಿ ಕುರುಬ ಸಮುದಾಯದ ಮತಗಳು ಏನಾದರೂ ಒಂದು ವೇಳೆ ಬಸವರಾಜ ಬೊಮ್ಮಾಯಿ ಅವರಿಗೆ ಕೈ ಕೊಟ್ಟಿದ್ದೆ ಆದರೆ ಅದು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಒಳ ಏಟು ಆಗುವಂತಹ ಸಾಧ್ಯತೆ. ಸುಮಾರು 2 ಲಕ್ಷಕ್ಕೂ ಹೆಚ್ಚು ಕುರುಬ ಸಮುದಾಯದ ಮತಗಳು ಇರೋದ್ರಿಂದ ಅದು ಕೂಡ ಪರಿಗಣನೆ ಮಾಡಬೇಕಾಗುತ್ತೆ. ಮತ್ತೊಂದು ಕಡೆ ಶಿವಮೊಗ್ಗದಲ್ಲಿ ಖುದ್ದು ಯಡಿಯೂರಪ್ಪನವರ ಪುತ್ರ BY ರಾಘವೇಂದ್ರ ಅವರೇ ಇರೋದ್ರಿಂದ ಅಲ್ಲಿಯೂ ಕೂಡ ಒಂದಷ್ಟು ಒಳ ಏಟು ಬೀಳುವಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಇನ್ನು ಬೆಂಗಳೂರು ಉತ್ತರಕ್ಕೆ ಶೋಭಾ ಕರಂದ್ಲಾಜೆಯವರನ್ನ ಕರೆತಂದಿರೋದ್ರಿಂದ ಇಲ್ಲಿ ಇವ್ರನ್ನು ಕೂಡ ಕೇಳಿಸ್ಕೊಳ್ಬೇಕಾದಂತಹ ಜವಾಬ್ದಾರಿ ಕೂಡ ರಾಜ್ಯ ಬಿಜೆಪಿ ನಾಯಕರ ಮೇಲೆ ಇರ್ತಕ್ಕಂಥದ್ದು. ಜೊತೆಗೆ ಯಡಿಯೂರಪ್ಪನವರು ಕೂಡ ಆ ಜವಾಬ್ದಾರಿ ಸ್ವಲ್ಪ ಹೆಚ್ಚಿಗೆ ಇರ್ತಕ್ಕಂಥದ್ದು. ಇಲ್ಲಿ ಇರೋಂತಹ ಪ್ರಶ್ನೆ ಅಂತಂದರೆ ಇಲ್ಲಿ ಸದಾನಂದ ಗೌಡರ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೆ ಆದರೂ ಕೂಡ ಇರ್ತಕ್ಕಂಥ ಎಲ್ಲ ನಾಯಕರು ಕೂಡ ಸ್ಥಳೀಯ ಶಾಸಕರು ಏನಿದ್ದಾರೆ 5 ಜನ ಅವರು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ ಅಂತಕ್ಕಂಥದ್ದು ಅಷ್ಟು ಮಟ್ಟಿಗೆ ಗ್ಯಾರಂಟಿ ಇಲ್ಲ. ಯಾಕೆಂತ ನೋಡೋದಾದರೆ ಪಕ್ಷದ ಹಿರಿಯ ನಾಯಕರ ಸೂಚನೆ ಮೇರೆಗೆ ಮೇಲ್ನೋಟಕ್ಕೆ ಅವರೆಲ್ಲರೂ ಕೂಡ ಪಕ್ಷ ಅಭ್ಯರ್ಥಿ ಪರವಾಗಿದ್ದೇವೆ ಅಂತ ತೋರಿಸ್ಕೊಂಡಿದ್ದೆ ಆದರೂ ಕೂಡ ಆದರೆ ಸದಾನಂದ ಗೌಡರ ಪರ ಖುದ್ದು ಬ್ಯಾಟಿಂಗ್ ಮಾಡಿದರು. ಹಿಂದೆ ಶೋಭಾ ಕರಂದ್ಲಾಜೆ ಮತ್ತು CT ರವಿ ಇಬ್ಬರೂ ಕೂಡ ಬರಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಸದಾನಂದ ಗೌಡರನ್ನ ಬ್ಯಾಟಿಂಗ್ ಮಾಡಿ ಅವರನ್ನು ಖುದ್ದು ಬಸವರಾಜ ಬೊಮ್ಮಾಯಿ ಅವ್ರನ್ನ ಜೊತೆ ಕರ್ಕೊಂಡು ಹೋಗಿ ಅಶ್ವತ್ಥನಾರಾಯಣ ಇರ್ಬೋದು, ಅಶೋಕ್ ಇರ್ಬೋದು, ಗೋಪಾಲಯ್ಯ ಇರ್ಬೋದು, ಮುನ್ರಾಜ್ ಇರ್ಬೋದು, ಎಲ್ಲರೂ ಕೂಡ ಹೋಗಿ ಅವ್ರನ್ನ ಮನವೊಲಿಸಿ ಮತ್ತೆ ಚುನಾವಣಾ ರಾಜಕೀಯದಿಂದ ವಾಪಸ್ ಹೋಗಿದ್ದವ್ರನ್ನ ಮತ್ತೆ ವಾಪಸ್ ಕರೆತಂದು ಅವ್ರಿಗೆ ಟಿಕೆಟ್ ಕೊಡಿಸುವಂಥ ಭರವಸೆ ಎಲ್ಲವನ್ನ ಮಾಡಿದ್ರು. ಅದೆಲ್ಲವೂ ಆದ ನಂತರ ಈಗ ಟಿಕೆಟ್ ಕೈ ತಪ್ಪಿದೆ. ಸೊ ಹೀಗಾಗಿ ಬಹಿರಂಗವಾಗಿ ಬ್ಯಾಟ್ ಮಾಡಿದಂಥವ್ರು ಇವರಿಗೆ ವಲಸಿಗರನ್ನು ಹೊರಗಿನಿಂದ ಬರೋಂಥವ್ರು ಯಾರು ಕೂಡ ಇವರು ಒಪ್ಪೋದಕ್ಕೆ ಸುತಾರ ತಯಾರಿರಲಿಲ್ಲ. ಸೊ ಹೀಗಾಗಿ ಈ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಆಂತರಿಕ ಒಳಬೇಕೋದು ಇರೋದ್ರಿಂದ ಪ್ರಮುಖ ನಾಯಕರ ಜೊತೆಗೆ ತಾವು ಕೂಡ ಒಮ್ಮೆ ಮಾತನಾಡಬೇಕು ಹೈಕಮಾಂಡ್ ನಾಯಕರು ಅಂತಕ್ಕಂಥ ಒಂದು ಮನವಿಯನ್ನ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರು ಉತ್ತರ ಸದಾನಂದ ಗೌಡರ ಮೇಲೆ ಪ್ರೀತಿಯಿಂದ ಖಂಡಿತವಾಗ್ಲೂ ಅಶ್ವತ್ಥನಾರಾಯಣ ಆಗಲಿ ಅಶೋಕ್ ಆಗಲಿ ನೀವು ನಿಲ್ಲಿ ಅಂತ ಹೇಳಿದ್ದಲ್ಲ. CT ರವಿ ಬಂದ್ಬಿಟ್ಟು ಎಲ್ಲಿ ಒಕ್ಕರ್ಸ್ಕೊಂಡ್ಬಿಡ್ತಾರೆ. ಆಮೇಲೆ ಅದು ಬೆಂಗಳೂರು ಅಂತ ಆದಾಗ ನಾಳೆ ಮಂತ್ರಿಗಿರಿ 2 ಬೆಂಗಳೂರಿಗೆ ಅಂತ ಹೇಳಿದಾಗ CT ರವಿಗೆ ಹೆಂಗೆ ಬಂದ್ಬಿಡುತ್ತೆ? ಇದು ಲೆಕ್ಕಾಚಾರ ನಂಬರ್ 1. ಎರಡನೇದು ನೀವು ಹೇಳಿದ್ದು ಬೆಂಗಳೂರು ಉತ್ತರದ್ದು ಈ ಪ್ರಾಬ್ಲಮ್. ಹಾವೇರಿ ಪ್ರಾಬ್ಲಮ್ಮು ಬಹುಶಃ